ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಎಸ್, ನಾನಿವತ್ತು 7th ಮಂತ್ದು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ. ಲಾಸ್ಟ್ 5th ಮಂತ್ ಮಾಡಿಸಿದ್ದು, ಅದೆಷ್ಟು ಬೇಗ 2 ತಿಂಗಳು ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ. ಮೊನ್ನೆ ಮಾಡಿಸಿರೋ ಥರ ಅನ್ನಿಸ್ತೈತೆ. ನೋಡಬೇಕು ಇವತ್ತು ಯಾವ ರೀತಿ ಇರುತ್ತೆ ಸ್ಕ್ಯಾನಿಂಗು, ಏನಾಗುತ್ತೆ, ಮತ್ತು ಹಾಸ್ಪಿಟಲ್ ಚೆಕಪ್ಗೆ ಹೋಗಬೇಕು. ನಾವು ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋದ್ವಿ. ಅಲ್ಲಿ ಡಾಕ್ಟರು 11:15 ಬರ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಮುಗಿಸ್ಕೊತಾ ಇದ್ದೀನಿ. 11:15 ಆಯಿತು. ನಾನಿವಾಗ ಸೆಂಟರ್ ಹತ್ರ ಬಂದಿದ್ದೀನಿ. ನಾನು ಈ ಸರಿ ಸ್ಕ್ಯಾನಿಂಗ್ ಮಾಡಿಸ್ತಿರೋದು ಬಂದು ಅಶ್ವಿನಿ ಡಯಾಗ್ನೋಸ್ಟಿಕ್ಸ್ ಅಂತ ಹೇಳ್ಬಿಟ್ಟು, ಇದು KR ನಗರದಲ್ಲೇ ಇರೋವಂಥದ್ದು. ನಮಗೆ ಡಾಕ್ಟರು 2 ಆಪ್ಷನ್ ಕೊಟ್ಟರು. ಬೇಕಿದ್ರೆ ಮೈಸೂರಲ್ಲಿ ಜನನಿಯಲ್ಲಿ ಮಾಡಿಸ್ಕೊಳ್ಳಿ, ಮತ್ತು ಹಾರ್ಟ್ ಸ್ಕ್ಯಾನಿಂಗು ಜಯದೇವದಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ನನಗೆ ಟ್ರಾವೆಲಿಂಗ್ಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಇಲ್ಲೇ ಮಾಡಿಸ್ಕೊಳ್ಳೋಣ ಪರವಾಗಿಲ್ಲ ಓಕೆ ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಈ ಸರಿ ಇಲ್ಲಿಗೆ ಬಂದಿದ್ದೀನಿ. ಇವಾಗ ಸ್ಕ್ಯಾನಿಂಗ್ ಎಲ್ಲ ಮುಗೀತು. ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇನಿಲ್ಲ, ಜಸ್ಟ್ 10 ಮಿನಿಟ್ಸ್ಗೆಲ್ಲ ರಿಪೋರ್ಟ್ ಕೊಟ್ಬಿಡ್ತಾರೆ. ಹಾಗೆ ಸ್ವಲ್ಪ ನನ್ನ ಮುಖದಲ್ಲಿ, ಕತ್ತತ್ರ, ಕಿವಿ ಹತ್ರ ಎಲ್ಲ ಸ್ವಲ್ಪ ಸ್ವೆಟ್ ಆಗ್ತಾ ಇದೆ ಕೂತಿರುವಾಗ. ನಾನು ಅವಾಗ ಆಲ್ಮೋಸ್ಟ್ ತುಂಬ ಜನಕ್ಕೆ ಇದೇ ರೀತಿ ಫೀಲ್ ಆಗಿರುತ್ತೆ ಅನ್ಕೋತೀನಿ. ಇಲ್ಲಿ ನಾವು ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹಾರ್ಟ್ ಸ್ಕ್ಯಾನಿಂಗ್ಗೆ ಅಂತ ಹೇಳ್ಬಿಟ್ಟು KR ನಗರದಲ್ಲೇ ಇರೋ MCH ಹಾಸ್ಪಿಟಲ್ ಪಕ್ಕ ಲೋಕೇಶ್ ಡಯಾಗ್ನೋಸ್ಟಿಕ್ಸ್ ಅಂತ ಇದೆ, ಇಲ್ಲೇ ಮಾಡ್ಸೋಣ ಅಂತ ಹೋದ್ವಿ. ನಾವು ಹೋಗಿದ್ದು ಬಂದು ಥರ್ಸ್ಡೇ ಆಗಿತ್ತು ಅವತ್ತು. ಸೊ ಹಾಗಾಗಿ ಇಲ್ಲಿ ವೀಕ್ಲಿ ಒನ್ಸ್ ಮಾತ್ರ ಡಾಕ್ಟರ್ ಬಂದು ಸ್ಕ್ಯಾನಿಂಗ್ ಮಾಡೋದಂತೆ. ಸೊ ಹಾಗಾಗಿ ಫಸ್ಟೇ ಅಪಾಯಿಂಟ್ಮೆಂಟ್ ತೊಗೋಬೇಕಿತ್ತಂತೆ. ನಾವು ಅಲ್ಲಿ ಹೋಗ್ಬಿಟ್ಟು ನಂದು ನೇಮ್ ಬರೆಸ್ಬಿಟ್ಟು ಫೋನ್ ನಂಬರ್ ಕೊಟ್ಬಿಟ್ಟು ಬಂದ್ವಿ. ಇನ್ನು ನೆಕ್ಸ್ಟು ನಾನು ಫ್ರೈಡೇ ಕಾಲ್ ಮಾಡಿದೆ, ಅವತ್ತು ಡಾಕ್ಟರ್ ಬಂದಿಲ್ಲ ಅಂತ ಹೇಳಿದರು. ಇನ್ನು ನೆಕ್ಸ್ಟು ಸ್ಯಾಟರ್ಡೇ ಹೋಗ್ತಾ ಇದ್ದೀವಿ. 2 ಡೇಸ್ ಆದಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಹಾರ್ಟ್ ಸ್ಕ್ಯಾನಿಂಗ್ಗೆ ಅಂತ ಹೋಗ್ತಿದ್ದೀವಿ. ನಾನು, ನಮ್ಮಮ್ಮ ಮತ್ತು ಸಿರಿ 3 ಜನ. 10:15 ಅಷ್ಟರಲ್ಲಿ ಈ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋದ್ವಿ. ಹೋಗಿ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಹಾಗೆ ರಿಪೋರ್ಟ್ನೂ 10 ಮಿನಿಟ್ಸ್ ವೆಯ್ಟ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಹಾಗೆ ನಮ್ಮ ಸಿರಿಗೆ 3-4 ಡೇಸಿಂದ ಹೈ ಫೀವರ್ ಬಂದಿತ್ತು. ಯಾವ ಹಾಸ್ಪಿಟಲ್ ತೋರಿಸಿದ್ರು ಜ್ವರ ಕಡಿಮೆನೇ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ KR ನಗರದಲ್ಲೇ ಮಕ್ಕಳು ಡಾಕ್ಟ್ರದ್ದು ಫೇಮಸ್ ಅಂದರೆ ಮಾಲೇಗೌಡ ಹಾಸ್ಪಿಟಲ್ಲು. ಹಾಗಾಗಿ ಅಲ್ಲೇ ತೋರಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಅಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಮೆಡಿಸನ್ ತೊಗೊಂಡು ಹೋದ್ವಿ. ನಮ್ಮ ಸಿರಿ ನೋಡಿ ಯಾವ ರೀತಿ ಸಪ್ಪಕ್ಕೆ ಕೂತಿದ್ದಾಳೆ. ಮತ್ತು ಇವಾಗ ಸಂಜೆ 5 ಗಂಟೆ ಆಗಿದೆ. ಕ್ಲಿನಿಕ್ ಹತ್ರ ಚೆಕಪ್ಗೆ ಅಂತ ಬಂದಿದ್ದೀವಿ. ತುಂಬ ಜನ ಕೇಳ್ತಿದ್ರಿ ಅಲ್ವ ನನ್ನ, ನೀವು ಯಾವ ಹಾಸ್ಪಿಟಲಲ್ಲಿ ತೋರಿಸೋದು ಅಂತ. ನಾನು ತೋರಿಸ್ತಿರೋದು ಬಂದು KR ನಗರದಲ್ಲೇ ಇರೋ MCH ಆಪೋಸಿಟು ಈ ಕ್ಲಿನಿಕ್ ಇದೆ. ಇಲ್ಲಿ ದಿವ್ಯತಾ ಡಾಕ್ಟರು ನೋಡೋ ಅಂಥದ್ದು. ಅವರು ಗೌರ್ಮೆಂಟಲ್ಲೂ ನೋಡ್ತಾರೆ, ಹಾಗೆ ಪ್ರೈವೇಟಾಗಿ ಈ ಕ್ಲಿನಿಕ್ನ ಇಟ್ಕೊಂಡಿದ್ದಾರೆ. ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಜನ ಇಲ್ಲಿಗೆ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಎವ್ರಿ ಮಂತ್ ಇಲ್ಲಿಗೆ ಕನ್ಸಲ್ಟೇಷನ್ಗೆ ಬರ್ತಿರೋದು. ಹಾಗೆ ಈ ವಿಡಿಯೋದಲ್ಲಿ ನಾನು ತಮ್ಮನೇಲಲ್ಲಿ ಈ ವಿಡಿಯೋದಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಅದೇನೆಂದರೆ ಪಾಪುದು ಹಾರ್ಟ್ ಬೀಟ್ ಸೌಂಡನ್ನ ನಾನು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ನೆಕ್ಸ್ಟು ಇವಾಗ ಬಿಟ್ಟರೆ ಇನ್ನು ಯಾವ ಟೈಮಲ್ಲೂ ನಾವು ಹಾರ್ಟ್ ಬೀಟ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಸಿಗೋಲ್ಲ. ಸೊ ಹಂಗಾಗಿ ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ನಾನು ಅದನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಕೇಳಿಸ್ಕೊಂಡು ಬನ್ನಿ. ನನಗೆ ಈ ರೀತಿ ಪ್ರೀಶಿಯಸ್ ಮೂಮೆಂಟ್ ಎಲ್ಲನೂ ಕಲೆಕ್ಟ್ ಮಾಡೋದು ಅಂದರೆ ತುಂಬ ಇಷ್ಟ. ಎಸ್ ಫ್ರೆಂಡ್ಸ್, ಫೈನಲಿ 7th ಮಂತ್ದು ಗ್ರೋತ್ ಸ್ಕ್ಯಾನಿಂಗು ಮತ್ತು ಹಾರ್ಟ್ ಸ್ಕ್ಯಾನಿಂಗು ಜೊತೆಗೆ ಡಾಕ್ಟರ್ ಕನ್ಸಲ್ಟೇಷನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಇದೆಲ್ಲ ಮುಗಿದುಬಿಟ್ರೆ ಏನೋ ಒಂಥರ ಒಂದು ದೊಡ್ಡ ಯುಗನೇ ಮುಗಿಸ್ಕೊಂಡು ಬಂದಿದ್ದೀವಿ ಅನ್ನೋ ಥರ ಫೀಲು ಈ ಪ್ರೆಗ್ನೆನ್ಸಿ ಜರ್ನಿಲಿ. ತುಂಬ ಜನಕ್ಕೆ ಇದೇ ರೀತಿ ಅನಿಸಿರುತ್ತೆ. ಫಸ್ಟ್ನೇದಾಗಿ ನಾನು ಈ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿದೆ ಅನ್ನೋದನ್ನು ತಿಳಿಸ್ತೀನಿ. ಇನ್ನು ನೆಕ್ಸ್ಟು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಪಾಪು ವೆಯ್ಟ್ ಎಷ್ಟಿದೆ ಅಂತ ಹೇಳ್ತೀನಿ. ವೆಯ್ಟ್ ಬಂದು 1600 ಗ್ರಾಮ್ಸ್ ಇದೆ. ಅದರಲ್ಲಿ 247 ಗ್ರಾಮು ಜಾಸ್ತಿನಾದರೂ ಆಗ್ಬೋದು, ಕಡಿಮೆನಾದರೂ ಆಗ್ಬೋದು ಅಂತ ಇದೆ. ಇನ್ನು ನೆಕ್ಸ್ಟು ಹಾರ್ಟ್ ಬೀಟ್ ನೋಡೋದಾದರೆ 147 ಬೀಟ್ ಪರ್ ಮಿನಿಟ್ ಅಂತ ಇದೆ. ಇನ್ನು ನೆಕ್ಸ್ಟು ಹಾರ್ಟ್ ರೇಟು, ಟೋನು, ಮೂಮೆಂಟ್ಸು, ಬ್ರೀತಿಂಗು ಎಲ್ಲ ನಾರ್ಮಲ್ ಆಗಿದೆ ಅಂತಲೇ ಇದೆ. ಸದ್ಯಕ್ಕೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಇನ್ನು ಮೇಯ್ನ್ ಬಂದು ತುಂಬ ಜನಕ್ಕೆ ಈ ಪ್ಲಾಸೆಂಟ ಯಾವುದಿರುತ್ತೆ ಅನ್ನೋದು ಒಂದು ಇದಿರುತ್ತಲ್ವ. ನಂದರಲ್ಲಿ ಇವಾಗ ಪ್ಲಾಸೆಂಟ ಬಂದು ಪೋಸ್ಟೀರಿಯರ್ ಅಪ್ಪರ್ ಗ್ರಿಡ್ ಟು ಮೆಚ್ಯೂರಿಟಿ ಅಂತ ಇದೆ. ಇನ್ನು ಒಂದು ಮೇಯ್ನ್ ಲೈಟಾಗಿ ಪ್ರಾಬ್ಲಮ್ ಏನಾಗಿರೋದು ಅಂದರೆ ಇನ್ನು ಮಗುದು ಪ್ರೆಸೆಂಟೇಷನ್ ಬಂದು ಬ್ರೀಚ್ ಪ್ರೆಸೆಂಟೇಷನಲ್ಲಿದೆ. ಅಂದರೆ ಮಗುದು ತಲೆ ಉರುಡೆ ಇನ್ನು ಮೇಲೆ ಇದೆ, ಕಾಲುಗಳು ಕೆಳಗಡೆ ಇದೆ ಅಂತ.
ನನ್ನ ಸಿರಿ ಇದರಲ್ಲೆಲ್ಲ ಆಲ್ಮೋಸ್ಟ್ ಈ ಟೈಮಲ್ಲಿ ನಾರ್ಮಲ್ ಆಗಿತ್ತು, ಅಂದರೆ ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿತ್ತು. ಆಲ್ರೆಡಿ ಬುರುಡೆ ಕೆಳಗಡೆ ಇತ್ತು, ಕಾಲ್ಗಳ ಮೇಲ್ಗಡೆ ಇತ್ತು. ಈ ರೀತಿ ಇದ್ದಾಗ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಈ ಥರ ಬ್ರೀಚ್ ಪ್ರೆಸೆಂಟೇಷನಲ್ಲಿದ್ದಾಗ ಇವಾಗ 7th ಮಂತ್ ಅಲ್ವಾ, ನೋಡೋಣ, ನನಗಿನ್ನ 2 months ಟೈಮ್ ಇದೆ. ಅಷ್ಟರೊಳಗಡೆ ಅದು ತಲೆಬುರುಡೆ ಕೆಳಗೆ ಬಂದರೆ ಸಾಕಪ್ಪ ಅನಿಸ್ಬಿಟ್ಟೈತೆ. ಏಕೆಂದರೆ ಅದು ಅದೇ ರೀತಿ ಇದ್ಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗೋದಕ್ಕೆಲ್ಲ ಕಷ್ಟ, ಇನ್ನು ತಲೆಬುರುಡೆ ಮೇಲಿತ್ತು ಅಂದರೆ. ಸೊ ಹಾಗಾಗಿ ಕೆಳಗಡೆ ಬಂದರೆ ಸಾಕು ಅನಿಸ್ಬಿಟ್ಟೈತೆ ನನಗಂತೂ. ಈ ರೀತಿ ತುಂಬ ಜನಕ್ಕೆ ಆಗಿರುತ್ತೆ ಹೇಳ್ಬೇಕಂದ್ರೆ. ಈ 7th ಮಂತಲ್ಲಿ ಬ್ರೀಚ್ ಪ್ರೆಸೆಂಟೇಷನಲ್ಲೇ ಇರುತ್ತೆ, ಬಟ್ ಇನ್ನು 9th ಮಂತ್ ಡೆಲಿವರಿ ಟೈಮ್ ಅಷ್ಟೊತ್ತಿಗೆ ಸರಿ ಹೋಗ್ಬಿಟ್ಟಿರುತ್ತೆ. ಸೊ ನನ್ನ ಕೇಸಲ್ಲೂ ಅದೇ ರೀತಿ ಆದರೆ ಸಾಕಪ್ಪ ಅಂತ ಕೇಳ್ಕೊತೀನಿ ನಾನು. ಇನ್ನು ಬಿಟ್ಟರೆ ನೋ ಕಾರ್ಡ್ ಅರೌಂಡ್ ದ ನೆಕ್ ಅಟ್ ದಿ ಟೈಮ್ ಆಫ್ ಸ್ಕ್ಯಾನ್ ಅಂತ ಇದೆ. ಅಂದರೆ ಮಗು ಸುತ್ತ ಒಂದೊಂದು ಸರಿ ಕರಳು ಬಳಿ ಸುತ್ತಕೊಂಡಿರುತ್ತಲ್ಲ, ಆ ರೀತಿ ಏನೂ ಸುತ್ತಕೊಂಡಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತಲೇ ಇದೆ ಇದರಲ್ಲಿ. ಇಷ್ಟು ಬಿಟ್ಟರೆ ಇನ್ನೆಲ್ಲ ಕೂಡ ನಾರ್ಮಲ್ ಆಗೇನೇ ಇದೆ. ಈ ಸರಿ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಜೊತೆಗೆ ಡಾಕ್ಟರು ಈ ಸರಿ ಸ್ವಲ್ಪ ನೀವು ಸ್ವೀಟ್ಸ್ ತಿನ್ನೋದು ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಖಾರನೂ ಜಾಸ್ತಿ ತಿನ್ನಬಾರ್ದಂತೆ, ಸ್ವೀಟುಗಳನ್ನೂ ಜಾಸ್ತಿ ತಿನ್ನಬಾರ್ದಂತೆ, ಮತ್ತು ರೈಸ್ ಐಟಮ್ಸ್ನ ಕಡಿಮೆ ತಿನ್ನಬೇಕಂತೆ. ಅಂದರೆ ಸ್ವಲ್ಪ ಚಪಾತಿ, ರೊಟ್ಟಿ, ಮುದ್ದೆ ಈ ರೀತಿದು ಜಾಸ್ತಿ ತಿನ್ನಿ ಅಂತ ಹೇಳಿದ್ದಾರೆ. ನೋಡಬೇಕು, ಇನ್ನು ಸ್ವಲ್ಪ ಈ ರೀತಿ ಐಟಮ್ಸ್ನೇ ಜಾಸ್ತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನನಗೆ ಇವಾಗ 30 weeks 1 day ಆಗಿದೆ. ಇನ್ನು ನೆಕ್ಸ್ಟು ಸ್ಕ್ಯಾನಿಂಗ್ದು ಬಂದರೆ ಈ ರೀತಿ ಇದೆ. ಇಲ್ಲಿ ಈ ಸ್ಕ್ಯಾನಿಂಗ್ದು ನೋಡಿದ್ರೆ ಯಾರಿಗೂ ಏನೂ ಗೊತ್ತಾಗಲ್ಲ. ಆ್ಯಕ್ಚುಲಿ ನನಗೆ 5th ಮಂತಲ್ಲಿ ತುಂಬ ಚೆನ್ನಾಗಿತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಚೆನ್ನಾಗಿತ್ತು, ಮತ್ತು ನಾನು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ನಲ್ಲ ಅದು ಕೂಡ ಚೆನ್ನಾಗಿತ್ತು. ಬಟ್ ಈ ಸರಿ ಈ ಸ್ಕ್ಯಾನಿಂಗ್ ಮಾಡಿಸೋ ಟೈಮಲ್ಲಿ KR ನಗರದಲ್ಲೇ ಅಲ್ವಾ ನಾನು ಮಾಡಿಸಿದ್ದು. ಸೊ ಅಲ್ಲಿ ನಮಗೇನು ಕಣ್ಣಿಗೆ ತೋರಿಸ್ಲಿಲ್ಲ, ಜಸ್ಟ್ ಮಾಮೂಲಿ ನಾವು ನಮ್ಮ ಪಡಂಗೆ ಮಲಗಿದ್ವಿ, ಅವ್ರ ಪಡ್ಗೆ ಅವ್ರು ಮಾಡಿದ್ರು, ನಮಗೇನು ಕೂಡ ತೋರಿಸ್ಲಿಲ್ಲ ಅಲ್ಲಿ. 5th ಮಂತಲ್ಲಿ ಆಗಿದ್ರೆ ಎಲ್ಲ ನಮ್ಮ ಕಣ್ಣು ಮುಂದೆನೇ ತೋರಿಸಿದ್ರು, ಎಲ್ಲನೂ ಚೆನ್ನಾಗಿತ್ತು. ಬಟ್ ಈ ಸರಿ ನಾರ್ಮಲ್ ಆಗಿತ್ತು, ಏನು ಅಷ್ಟೇನು ಜಾಸ್ತಿ ಏನು ಫೀಲ್ ಆಗಲಿಲ್ಲ ನನಗೆ. ಇನ್ನು ಅದು ಬಿಟ್ಟರೆ ಇನ್ನು ಡೆಲಿವರಿ ಡೇಟು ಯಾವಾಗ ಬಂದಿದೆ ಅಂತ ನೋಡೋದಾದರೆ ನನಗೆ ಸೆಪ್ಟೆಂಬರ್ 1st ವೀಕಲ್ಲಿ. ಎಸ್ ಫ್ರೆಂಡ್ಸ್, ಇಷ್ಟೇ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಆಲ್ಮೋಸ್ಟ್ ಇಷ್ಟು ಎಲ್ಲ ನಾರ್ಮಲ್ ಆಗಿದೆ. ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಅದೇ ಒಂದು ದೊಡ್ಡ ಖುಷಿ ನನಗೆ. ಯಾಕೆ ಅಂದರೆ 5th ಮಂತಲ್ಲಿ 3rd ಮಂತಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಸಾಕಾಗ್ಬಿಟ್ಟಿತ್ತು. ಇಷ್ಟು. ಇನ್ನು ನೆಕ್ಸ್ಟು ಹಾರ್ಟ್ ಸ್ಕ್ಯಾನಿಂಗ್ ಸಹ ಮಾಡಿಸಿದ್ರು. ಈ ಹಾರ್ಟ್ ಸ್ಕ್ಯಾನಿಂಗ್ ಯಾಕೆ ಮಾಡಿಸಿದ್ರಪ್ಪ ಅಂದರೆ, ನನಗೆ ಆ್ಯಕ್ಚುಯಲಾಗಿ ಇದು ಗೊತ್ತಿಲ್ಲ, ಇದು ಏನು ಸಿಚುವೇಶನ್ ಆಗಿತ್ತು ಅಂತ. ಎಲ್ಲೋ KR ನಗರದಲ್ಲೋ ಅಥವಾ ಹಾಸನಲ್ಲೋ ಎಲ್ಲೋ ಸರಿಯಾಗಿ ಗೊತ್ತಿಲ್ಲ, ಯಾರಿಗೋ ಒಬ್ರಿಗೆ ಡೆಲಿವರಿ ಆಗೋ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತಂತೆ. ಹಾರ್ಟ್ ಅಟ್ಯಾಕ್ ಆಗಿ ಏನೋ ಹೆಚ್ಚು ಕಡಿಮೆ ಆಗಿತ್ತಂತೆ. ಅವರು ದೊಡ್ಡ ಪ್ರಾಬ್ಲಮ್ ಆಯಿತು, ಇಲ್ಲ ಇದ್ದರೂ ಏನೋ ಸರಿಯಾಗಿ ಗೊತ್ತಿಲ್ಲ ನನಗೆ, ಈ ರೀತಿ ಪ್ರಾಬ್ಲಮ್ ಆಗಿತ್ತಂತೆ. ಸೊ ಹಾಗಾಗಿ ನಮ್ಗಳಿಗೆಲ್ಲ ಡೆಲಿವರಿ ಆಗೋ ಟೈಮಲ್ಲಿ ಆ ರೀತಿ ಆಗೋದು ಬೇಡ, ಮುಂಚೆನೇ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ಗಳೆಲ್ಲ ಡಿಸೈಡ್ ಮಾಡಿಬಿಟ್ಟು ಆಲ್ಮೋಸ್ಟ್ ಈ 7th ಮಂತಲ್ಲೇ ಹಾರ್ಟ್ ಸ್ಕ್ಯಾನ್ ಮಾಡಿಸೋಣ ಅಂತ ಈಗ ಸ್ಟಾರ್ಟ್ ಮಾಡಿರೋದು ಇದು. ಇನ್ನು ನಮ್ಮ ಸಿರಿ ಟೈಮಲ್ಲೆಲ್ಲ ನಾನು ಇಲ್ಲೇ ಅಲ್ವಾ KR ನಗರದಲ್ಲೇ ಅಲ್ವಾ ತೋರಿಸಿದ್ದು, ಅವಾಗ ಯಾವುದೇ ರೀತಿಯ ಹಾರ್ಟ್ ಸ್ಕ್ಯಾನ್ ಇರಲಿಲ್ಲ. ಈ ಇನ್ಸಿಡೆಂಟ್ ನಡೆದಾದ್ಮೇಲೆ ಏನಕ್ಕೆ ಆಮೇಲೆ ಈ ದೊಡ್ಡ ಅನಾಹುತ ಆಗೋದು ಬೇಡ ಅಂತ ಹೇಳ್ಬಿಟ್ಟು, ಏನಾದರೂ ಪ್ರಾಬ್ಲಮ್ ಇದ್ದರೆ ಇವಾಗಲೇ ಗೊತ್ತಾಗಲಿ, ಇವಾಗಲೇ ಸಾಲ್ವ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಹಾರ್ಟ್ ಸ್ಕ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಹೇಳ್ಬೇಕಂದ್ರೆ ದೊಡ್ಡ ಮೇನ್ ಪ್ರಾಬ್ಲಮ್ ಇದ್ದಿದ್ದೇ ಇದು. ಯಾಕೆ ಅಂದರೆ ನನಗೆ 3rd 4th ಮಂತ್ ಆದಮೇಲೆ ಜಾಸ್ತಿ ಉಸಿರಾಡೋದಕ್ಕೆ ಪ್ರಾಬ್ಲಮ್ಮು, ಮತ್ತು ಹಾರ್ಟ್ ಬೀಟ್ ಜೋರಾಗಿ ಬಡ್ಕೊಳ್ಳೋ ಅಂಥದ್ದು ಈ ರೀತಿ ಆಗ್ತಿತ್ತಲ್ವ. ನಾನು ಎಲ್ಲ ಕಡೆ ತೋರಿಸಿ ಬರೀ ಟ್ಯಾಬ್ಲೆಟ್ಸ್ಗಳು ತೊಗೊಂಡು ಬರೋದೇ ಆಗಿತ್ತು. ಫೈನಲ್ ಆಗಿ ಇವಾಗ 7th ಮಂತಲ್ಲಿ ಹಾರ್ಟ್ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೇಳಿದ್ರಲ್ಲ, ಇವಾಗ ಮಾಡಿಸ್ಬಿಟ್ರೆ ಏನಾದರೂ ಇದ್ದರೆ ಪ್ರಾಬ್ಲಮ್ ಇದ್ದರೆ ಗೊತ್ತಾಗ್ಬಿಡುತ್ತೆ ಅಂದ್ಕೊಂಡು ಓಕೆ ಅಂತ ಮಾಡಿಸಿದ್ವಿ. ಇದು KR ನಗರದಲ್ಲೇ ಮಾಡಿಸಿದ್ದು. ಸದ್ಯಕ್ಕೆ ಇದರಲ್ಲೂ ಎಲ್ಲ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಅದೇ ದೊಡ್ಡ ಖುಷಿ. ಇವಾಗ ಆಲ್ಮೋಸ್ಟ್ ಇಲ್ಲೆಲ್ಲ ನಾರ್ಮಲ್ ಅಂತಲೇ ಇದೆ, ಯಾವುದು ಕೂಡ ಏನೂ ಹೆಚ್ಚು ಕಡಿಮೆ ಆಗಿಲ್ಲ. ಮತ್ತು ಇದ್ರ ಜೊತೆಗೆ ನಮಗೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ನೋಡಿದ್ರೆ ಏನೂ ಗೊತ್ತಾಗಲ್ಲ, ಹಾರ್ಟ್ದು ಸ್ಕ್ಯಾನಿಂಗ್ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಇದೆ. ಇದರಲ್ಲಿ ಕೂಡ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ.
ಇನ್ನು ಕೊನೆಯದಾಗಿ ಜೊತೆಗೆ ಬ್ಲಡ್ ಟೆಸ್ಟ್ ಒಂದು ಮಾಡಿಸಿದ್ರು. ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಎರಡು ಮಾಡಿಸಿದ್ರು. ನನಗೆ ಲಾಸ್ಟ್ ವೀಡಿಯೋಗಳಲ್ಲಿ ನಂದು ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ನಂದು ಬ್ಲಡ್ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ತುಂಬ ಅಂದರೆ ತುಂಬಾ ಮಿನಿಮಮ್ಮು 11ಇಂದ 16 ಇರಬೇಕು. ನಂದು 5th ಮಂತಲ್ಲಿ ಆಲ್ಮೋಸ್ಟ್ 9 ಏನೋ ಇತ್ತು ಅನಿಸುತ್ತೆ. ಇನ್ನು ಕಡಿಮೆ ಇತ್ತು ಅಥವಾ 9 ಏನೋ ಇತ್ತು. ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಆವಾಗ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗಂತೂ. ಫುಲ್ ಸುಸ್ತು ಆ ರೀತಿಯಾಗಿತ್ತು. ಇವಾಗ ಮಾಡಿಸಿದಾಗ ನಂದು ಹಿಮೋಗ್ಲೋಬಿನ್ ಬಂದು 10.8 ಇದೆ. ಅಂದರೆ ಇವಾಗಲೂ ಸಹ ಮಿನಿಮಮ್ ಎಷ್ಟಿರಬೇಕು ಅಷ್ಟಿಲ್ಲ, ಅದಕ್ಕಿಂತ ಕಡಿಮೆನೇ ಇದೆ. ಮಿನಿಮಮ್ ಸ್ಟಾರ್ಟ್ ಆಗೋದೇ 11ಇಂದ, ಬಟ್ 10.8 ಇದೆ. ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ, ಸ್ವಲ್ಪ ಲಾಸ್ಟ್ ಮಂತ್ಗೂ ಈ ಮಂತ್ಗೂ ಕಂಪೇರ್ ಮಾಡಿದ್ರು ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಆಗಿದೆ. ಇದನ್ನು ಇನ್ನೂ ನಾನು 2 ಮಂತ್ಸ್ ಒಳಗಡೆ ನೆಕ್ಸ್ಟು ಸ್ಕ್ಯಾನಿಂಗ್ ಹೋಗೋಷ್ಟೊತ್ತಿಗೆ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಇದನ್ನು, ಇಲ್ಲಾಂದರೆ ನನಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಇನ್ನು ಇದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಆಗಿದೆ. ಹಾಗೆ ಇನ್ನೂ ಸ್ವಲ್ಪ ನಾನು ಚೆನ್ನಾಗಿ ತಿನ್ನಬೇಕು, ಕುಡಿಬೇಕು. ಇದೇ ಮೇಯ್ನ್ ಪ್ರಾಬ್ಲಮ್ ಬಂದಿರೋದೇ ಇದು. ಜಾಸ್ತಿ ತಿನ್ನಬೇಕು, ತಿಂದೇ ಇರೋದೇ ಪ್ರಾಬ್ಲಮ್ಮು. ಹಾಗೆ ನನಗೆ ಇನ್ನೊಂದು ಏನು ಹೇಳಿದ್ರಪ್ಪ ಡಾಕ್ಟರು ಅಂದರೆ, ಸ್ವಲ್ಪ ಆಮ್ನಿಯೋಟಿಕ್ ಫ್ಲೂಯಿಡ್ ಬರುತ್ತಲ್ಲ, ಅದ್ರ ಲೆವೆಲ್ಲು ಒಂದೇ 1 ಪಾಯಿಂಟ್ ಅಷ್ಟು ಜಾಸ್ತಿ ಇದೆಯಂತೆ. ಸೊ ಅದೇನು ಪ್ರಾಬ್ಲಮ್ ಆಗಲ್ವ ಅಂತ ಕೇಳಿದೆ. ಇಲ್ಲ, ಅದೇನು ಜಾಸ್ತಿ ಏನು ಪ್ರಾಬ್ಲಮ್ ಆಗಲ್ಲ, ಜಸ್ಟ್ 1 ಪಾಯಿಂಟ್ ಅಷ್ಟು ಜಾಸ್ತಿ ಇರೋದು, ಅದೇನಿಲ್ಲ ಅಂತ ಹೇಳಿದ್ರು. ಅಕಸ್ಮಾತ್ 4 ಪಾಯಿಂಟು 5 ಪಾಯಿಂಟ್ಸು ಈ ರೀತಿ ಜಾಸ್ತಿ ಆಗಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ 1 ಪಾಯಿಂಟ್ ಅಲ್ವಾ, ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದರೆ. ಇಷ್ಟಾಯಿತು. 7th ಮಂತು ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಮುಗೀತು. ಇವಾಗ ಒಂಥರ ಮನೆಗೆ ಬಂದಮೇಲೆ ಏನೋ ಒಂಥರ ನೆಮ್ಮದಿ. ಇನ್ನು 2 ಮಂತ್ಸು ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಇಲ್ಲ, ಇನ್ನು 2 ಮಂತ್ಸು ಇದೇ ರೀತಿ ಇರೋಕ್ಕಾಗಲ್ಲ. ಇದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇನ್ನು 15 ಡೇಸ್ ಬಿಟ್ಟು ಕನ್ಸಲ್ಟೇಷನ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಅದ್ರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ಬನ್ನಿ ಅಂತ ಹೇಳಿದ್ದಾರೆ. ಅವಾಗೆಲ್ಲ ಮುಂಚೆ 8 ಮಂತ್ಸ್ ಆದಮೇಲೆ ಬರೋಕ್ಕೆ ಹೇಳ್ತಿದ್ರು. ಬಟ್ ಇವಾಗ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ರಿಸ್ಕ್ ತೊಗೊಳ್ಳೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಅವರು 7th ಮಂತ್ ಆದಮೇಲೆ ಮತ್ತೆ 15 ಡೇಸ್ಗೆ ಒನ್ಸ್ ಕನ್ಸಲ್ಟೇಷನ್ಗೆ ಬನ್ನಿ ಅಂತ ಹೇಳಿದರೆ. ನೋಡಬೇಕು. ಸದ್ಯಕ್ಕೆ ಇವಾಗ ಚೆನ್ನಾಗಿ ಊಟ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿ ಸ್ವಲ್ಪ ಕೆಲಸ ಮಾಡ್ಕೊಂಡಿರಬೇಕು. ನನಗೊಂದು ಭಯ ಆಗಿರೋದು ಏನಂದರೆ, ಈ ಬ್ರೀಚ್ ಪ್ರೆಸೆಂಟೇಷನ್ ಎಲ್ಲ ಇದೆಯಲ್ಲ, ಇದೊಂದು ಏನೋ ಒಂಥರ ಭಯ ಅಲ್ವಾ. ಎಲ್ಲ ನಾರ್ಮಲ್ ಆಗಿದ್ಬಿಟ್ರೆ ಬೆಟರು. ಈ ಲೈಟಾಗಿ ಯಾವುದಾದ್ರೂ ಒಂದು ಕೂಡ ಸರಿ ಇಲ್ಲ ಅಂದ್ರೂ ಏನೋ ಒಂಥರ ಭಯ. ಅದೊಂದು ಬ್ರೀಚ್ ಪ್ರೆಸೆಂಟೇಷನ್ ಇರೋದು ಸೆಫಾಲಿಕ್ ಪ್ರೆಸೆಂಟೇಷನ್ಗೆ ಬಂದುಬಿಟ್ರೆ ಸಾಕು. ಅದೊಂದು ಓಕೆ ಆದರೆ ಆರಾಮ್ಸೆ ಆಗಿ ಇರ್ಬೋದು. ಇನ್ನೊಂದು 2 ಮಂತ್ಸ್ ಅಷ್ಟೇ. ಹಾಗೆ ಕೊನೆಯದಾಗಿ ಇನ್ನು ನನ್ನ ವೆಯ್ಟ್ ಎಷ್ಟಿದೆ ಅಂದರೆ, ಪ್ರೆಸೆಂಟ್ ಇವಾಗ ನಂದು 68 ಇದೆ. ಆಲ್ಮೋಸ್ಟು ಜಾಸ್ತಿನೇ ಆಗಿದೆ. ಅಂದರೆ ನಂದು ಫಸ್ಟ್ ಪ್ರೆಗ್ನೆನ್ಸಿಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಆ ಟೈಮಲ್ಲಿ ಇನ್ನೂ ಜಾಸ್ತಿನೇ ಇದ್ದೀನಿ ಬಿಡಿ. ಇವಾಗಲೇ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. 68 ಇದ್ದೀನಿ. ಇನ್ನು ನಂದು ಡೆಲಿವರಿ ಟೈಮ್ ಆಗೋಷ್ಟೊತ್ತಿಗೆ ನಾನೊಂದು 80 ಮೇಲೆ ಹೋಗ್ಬಿಡ್ತೀನೋ ಏನೋ ಗೊತ್ತಿಲ್ಲ. ನೋಡಬೇಕು ಯಾವ ರೀತಿ ಆಗ್ತೀನೋ ಏನು ಅಂತ. ಎಸ್ ಫ್ರೆಂಡ್ಸ್, ಇದಾಗಿತ್ತು ನಂದು 7 ಮಂತ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳು. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ಮಾತ್ರ ನನ್ನ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.